ಈ ಒಂದು ವಿಶ್ವ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆಯನ್ನು ಈ ದಿವಸ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಸಾಹೇಬರು ಈಗಾಗಲೇ ತಿಳಿಸಿದ್ರು, ಒಂದು ಜಾಗೃತಿ ಮೂಡಿಸುವಂಥದ್ದು, ಮತ್ತೆ ಇನ್ನೊಂದು ನಿಮಗೆ ಅರಿವಿರಬೇಕು. ಯಾಕೆ ಅಂದರೆ ಏನಕ್ಕೋಸ್ಕರ ಈ ಥರ ಆಗುತ್ತೆ, ಕಳ್ಳ ಸಾಗಾಣಿಕೆ ಯಾಕಾಗುತ್ತೆ ಅಂತ. ಬಹಳಷ್ಟು ಹೆಣ್ಣು ಮಕ್ಕಳು, ನಾನು ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ, ಭಾಳಷ್ಟು ಹೆಣ್ಣು ಮಕ್ಕಳು ಓದೋ ವಯಸ್ಸಿನಲ್ಲಿ ಯಾವುದೋ ಒಂದು ಫಿಸಿಕಲ್ ಅಟ್ರಾಕ್ಷನ್ ಒಳಗಾಗಿ ತದನಂತರ ಏನೋ ಕನ್ಸೀವ್ ಆಗಿಬಿಡ್ತಾರೆ, ಮನೇಲಿ ಹೇಳ್ಕೊಳ್ಳಿ ಗೊತ್ತಾಗಲ್ಲ. ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊತಾರೆ, ಎಷ್ಟೋ ಹೆಣ್ಮಕ್ಳು ಆ ಮಗು ಡೆಲಿವರಿ ಆದಾಗ ಎಲ್ಲೋ ಬಿಟ್ಬಿಟ್ಟು ಹೊರಟೋಗ್ತಾರೆ ಅಥವಾ ಎಲ್ಲೋ ಬಿಸಾಕ್ಬಿಡ್ತಾರೆ. ಆ ಮಗುಗೆ ಯಾರೂ ಕ್ಲೇಮ್ ಮಾಡಲಿಕ್ಕಾಗಲ್ಲ. ಅಂದರೆ ಈಗ ಯಾವುದಾದ್ರೂ ಸಾಕೊಂಡಿರೋ ತಂದೆ ತಾಯಿ ಜೊತೆ ಇರುವಂಥ ಮಕ್ಕಳು, ಕರೆಕ್ಟ್ ಅಲ್ವಾ? ತಂದೆ ತಾಯಿ ಜೊತೆಲಿರುವಂಥ ಮಕ್ಕಳು ಏನಾದರೂ ಕಾಣೆ ಆದರೆ ಅಥವಾ ಕಳುವಾದರೆ ಇಮ್ಮಿಡಿಯೇಟ್ಲಿ ಪೊಲೀಸ್ಗೆ ನೀವೆಲ್ಲರೂ ವರದಿ ಮಾಡ್ತೀರಲ್ವ? ಅದೇ ಒಂದು ಹೆಣ್ಮಕ್ಳು ಬಿಫೋರ್ ಮ್ಯಾರೇಜು ಅಥವಾ ಏನೋ ಈ ಥರ ಒಂದು ಅಚಾನಕ್ ಆಗಿ ಅವ್ರನ್ನ ಎಲ್ಲ ಮಗು ಬಿಟ್ಟು ಬಂದಾಗ ಅದಕ್ಕೆ ಯಾರು ಕ್ಲೈಮ್ ಮಾಡ್ತಾರಾ? ಈ ಮಗು ಏನಕ್ಕೆ ಯೂಸ್ ಆಗಿದೆ ಅನ್ನೋದು ಯಾರಿಗಾರು ಗೊತ್ತಾಗುತ್ತೆ? ಅದು ಖಂಡಿತವಾಗ್ಲೂ ಯಾರಿಗೂ ಗೊತ್ತಾಗಲ್ಲ. ಸೊ ಈ ಒಂದು ಈಗ ಸನ್ನೆ ನಾನು ಸರ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ, ರೇರೆಸ್ಟ್ ಆಫ್ ರೇರ್ ಕೇಸ್. ನಾನು ಈ ಒಂದು ಮಾನವ ಕಳ್ಳ ಸಾಗಾಣಿಕೆಯದ್ದು ಅಷ್ಟು ನಾವು ಕೇಳಿಲ್ಲ, ಅಷ್ಟೊಂದು ಕೇಸಸ್ ರಿಪೋರ್ಟ್ ಆಗಲ್ಲ, ಇದೆಲ್ಲ ವೆರಿ ಡಿಫಿಕಲ್ಟ್. ಆದರೆ ಇದು ಏನಕ್ಕೋಸ್ಕರ ಆಗಬಹುದು ಅಂದರೆ, ಒಂದು ಹೆಣ್ಣು ಮಕ್ಕಳಲ್ಲಿ ಓದೋ ವಯಸ್ಸಲ್ಲಿ, ವಿದ್ಯಾಭ್ಯಾಸ ಮಾಡೋ ವಯಸ್ಸಲ್ಲಿ ಈ ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಕೆಲವರೆಲ್ಲ ತುಂಬ ಅಟ್ರಾಕ್ಷನ್ ಆಗಿಬಿಡ್ತಾರೆ. ಎಷ್ಟೋ ಜನ ಬರ್ತಾರೆ ಹೆಣ್ಮಕ್ಳು, ಇನ್ಸ್ಟಾಗ್ರಾಮಲ್ಲಿ ಲವ್ ಮಾಡಿದ್ರು, ಫೇಸ್ಬುಕ್ಕಲ್ಲಿ ಲವ್ ಮಾಡಿದ್ರು, ಅವ್ರು ಯಾರಂತ ಗೊತ್ತಿಲ್ಲ, ಅವ್ರು ನಂಬ್ಕೊಂಡು ಎಲ್ಲೋ ಹೊರಟೋಗ್ತಾರೆ ಮನೆ ಬಿಟ್ಟು, ಅವ್ರನ್ನ ಹುಡುಕಿಸ್ತೀವಿ. ಆಮೇಲೆ ಒಂದಷ್ಟು ವರ್ಷ ಇವಾಗೆಲ್ಲ ಭಾಳ ಇನ್ನೂ ಅಡ್ವಾನ್ಸ್ ಆಗಿಬಿಟ್ಟಿದ್ದಾರೆ, ಎಲ್ಲ ಮೊಬೈಲ್ ಯೂಸ್ ಮಾಡಬಾರ್ದು, ಗೊತ್ತಾಗುತ್ತೆ ಪೊಲೀಸರು. ಒಂದು ಫೈನ್ ಡೇ ಅವ್ರಿಗೆ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ದಯವಿಟ್ಟು ಹೆಣ್ಮಕ್ಳ ಎಲ್ರಿಗೂ ಹೇಳ್ತೀನಿ, ಈ ಒಂದು ವಿದ್ಯಾಭ್ಯಾಸದ ಇದಾಗಿ ಡಿಸ್ಕಂಟಿನ್ಯೂ ಆಗಿ, ಈವನ್ ಗಂಡು ಮಕ್ಕಳು ಇಷ್ಟೇ, ನೀವು ಜಾಬ್ ಆಪರ್ಚುನಿಟಿ ಈಗೇನೋ ಫೇಲ್ ಆಗಿರುತ್ತೋ, ಒಂದು ಎಕ್ಸಾಮಿನ ಫೇಲ್ ಆಗಿರುತ್ತೆ, ಮನೇಲಿ ಹೊಡಿತಾರೆ ಅಂತನೋ, ಏನಾದರೂ ಸೊಸೈಟಿ ಫೇಸ್ ಮಾಡೋಕ್ಕಾಗ್ದೇನೋ ಎಲ್ಲೋ ಓಡೋಗ್ತೀರಿ, ಎಲ್ಲೋ ಕೆಲ್ಸಕ್ಕೆ ಸೇರ್ತಾರೆ, ಅಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ. ಕರೆಕ್ಟ್ ಅಲ್ವಾ? ಹಂಗಾಗಿ ಯಾವುದೇ ಒಂದು ಇಂಥ ಒಂದು ಸಮಾಜದ ಒಂದು ಏನು ಇದು ಕೊಚ್ಚೆ ಅಂತ ಹೇಳೋದು, ಇಂಥದ್ದು ಯಾವುದೇ ಒಂದು ಹೋಗಲಾಡಿಸ್ಲಿಕ್ಕೆ ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯ. ಯಾವುದೇ ಡಿಫ್ರೆನ್ಸ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಕ್ಕಳಲ್ಲಿ, ಎನಿ ಡಿಫ್ರೆನ್ಸ್, ವೆದರ್ ಇಟ್ಸ್ ಕಾಸ್ಟ್ ಡಿಫ್ರೆನ್ಸ್, ಕ್ಲಾಸ್ ಡಿಫ್ರೆನ್ಸ್, ಜೆಂಡರ್ ಡಿಫ್ರೆನ್ಸ್, ಹೆಣ್ಣು ಗಂಡು ಅನ್ನೋ ಭೇದ, ಎಲ್ಲ ಡಿಫ್ರೆನ್ಸ್ನ ಹೋಗಲಾಡಿಸೋದು ಓನ್ಲಿ ಥ್ರೂ ಎಜುಕೇಷನ್. ಇವಾಗ ನಾವು ಯಾರೇ ಇಲ್ಲಿ ಕೂತ್ಕೊಂಡಿದ್ದೀವಿ ನಿಮ್ಮ ಮುಂದೆ ಸ್ಟೇಜ್ ಮೇಲೆ, ಎಲ್ಲನೂ ಯಾಕೆ ನಮ್ಮನ್ನು ಕರೆದಿದ್ದಾರೆ, ಯಾಕೆ ನಾವು ಸ್ಟೇಜ್ ಆಕ್ಯುಪೈ ಮಾಡಿದ್ದೀವಿ ಅಂದರೆ ನಮ್ಮದು ಇಂಡಿವಿಜುವಲ್ ಅಲ್ಲ, ಅದು ಓನ್ಲಿ ನಮ್ಮ ವಿದ್ಯೆಗಷ್ಟೇ ನಾವು ಇಲ್ಲಿ ಕೂತಿದ್ದೀವಿ. ಇಷ್ಟನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲನೂ. ಎಲ್ಲ ಸ್ಟೂಡೆಂಟ್ಸ್ ಅಷ್ಟೇ, ವಿದ್ಯಾಭ್ಯಾಸ ಹೇಳ್ತಾರಲ್ಲ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ಬಿಟ್ಟು, ಅದು ನಿಜವಾಗ್ಲೂ ಅದು ನಿಮ್ಗೆ ಯಾವಾಗ ಅರಿವಾಗುತ್ತಂದರೆ, ನೀವು ಮುಂದೆ ಬೆಳೆದು ನೀವೇನಾದರೂ ಕೆಲಸ ಮಾಡಬೇಕಾದ್ರೂ ಅಥವಾ ಬೇರೆ ಏನಾದರೂ ಹೆಣ್ಮಕ್ಳು ಮದುವೆ ಆದಮೇಲೋ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಿಂತಾಗ ಗೊತ್ತಾಗುತ್ತೆ ಇದೆಷ್ಟು ಗೋಲ್ಡನ್ ಲೈಫ್ ಅಂತ. ಇದು ಖುಷಿ ಪಡೋ ಜೊತೆಯಲ್ಲಿ, ಎಂಜಾಯ್ ಮಾಡೋ ಜೊತೆಯಲ್ಲಿ ವಿದ್ಯೆನೂ ಕಲಿಬೇಕು ಅನ್ನೋ ಒಂದು ಅರಿವು ಇರಬೇಕು ಫಸ್ಟ್. ಅದು ಯಾವತ್ತೂ ಬಿಡಬಾರ್ದು. ನಿಮ್ಮ ತಂದೆ ತಾಯಿ ಏನಕ್ಕೆ ಶಾಲೆಗಾಗಿ ಕಳಿಸಿರ್ತಾರೆ, ನಿಮ್ಮ ತಾಯಿ ಎಷ್ಟೊತ್ತಿಗೆ ಎದ್ದೇಳ್ತಾರೆ, ಬೆಳಗ್ಗೆ ಎದ್ದು ಒಂದು 5-6 ಗಂಟೆಗಾದ್ರೆ ಎದ್ದೇಳ್ಬೇಕಾ ನಿಮ್ಮನ್ನೆಲ್ಲ ರೆಡಿ ಮಾಡಿ, ಬ್ರೇಕ್ಫಾಸ್ಟ್ ಮಾಡಿ, ಊಟ ಕಟ್ಟಿ ಕಳಿಸ್ಲಿಕ್ಕೆ. ನಿಮ್ಮ ತಂದೆ ಅವರು ನಿಮ್ಮ ಫೀಸ್ ಕಟ್ಟಲಿಕ್ಕೆ, ನಿಮ್ಮ ಬಟ್ಟೆ, ನೀವು ಹಾಕಿರೋ ಶೂಸು ಎಲ್ಲ ಸಂಪಾದನೆಗೆ ಅವರೇ ಇದ್ದು ದುಡಿಬೇಕಾ? ಇಷ್ಟು ದುಡಿಮೆಯಲ್ಲಿ ತಂದೆ ತಾಯಿ ಎಕ್ಸ್ಪೆಕ್ಟ್ ಮಾಡೋದು ಒಂದೇ, ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಿ, ಒಳ್ಳೆ
ವಿದ್ಯೆ ಕಲಿತು ಒಳ್ಳೆ ಆಫೀಸರ್ ಆಗಲಿ ಅಥವಾ ಒಳ್ಳೆ ಡಿಗ್ರಿ ತೊಗೊಳ್ಳಿ, ಇದನ್ನು ಬಯಸ್ತಾರೆ ಮಕ್ಕಳು, ತಂದೆ ತಾಯಿ. ಮಕ್ಕಳು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದೃಷ್ಟ ಅಂದರೆ ಏನು ಗೊತ್ತಾ? ಅದೃಷ್ಟ ಅಂದರೆ ಏನೋ ಶಾಸ್ತ್ರದಲ್ಲಿ ನೋಡಿ, ಈ ಟೈಮ್ ಬಂದರೆ ನಿಮ್ಗೆ ಅದೃಷ್ಟ ಬಂದ್ಬಿಡು, ಅದು ಈ ಸಮಯ ಮಾಡಿದ್ರೆ ಏನಾದ್ರು ಕೆಲಸ ಅದೃಷ್ಟ ಬರುತ್ತೆ, ಅದು ನನಗಂತೂ ನಂಬಿಕೆ ಇಲ್ಲ. ಆದರೆ ಅದೃಷ್ಟ ಅಂದರೆ ಏನಂದರೆ ಇಟ್ಸ್ ಅನ್ ಆಪರ್ಚುನಿಟಿ. ನಿಮಗೆ ಸಿಕ್ಕಿರೋಂಥ ಅವಕಾಶನೇ ಅದೃಷ್ಟ. ನಿಮ್ಮ ಶಾಲೆಗೆ ಕಳಿಸ್ತಾ ಇದ್ದಾರಲ್ಲ ನಿಮ್ಮ ತಂದೆ ತಾಯಿ, ಅದು ನಿಮ್ಮ ಅದೃಷ್ಟ. ಅದನ್ನು ನೀವು ನೀಟಾಗಿ ಉಪಯೋಗಿಸ್ಕೊಂಡಿಲ್ಲ ಅಂದರೆ ನಿಮ್ಮಷ್ಟು ದುರಾದೃಷ್ಟವಂತರೇ ಇರಲ್ಲ. ಇದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಕ್ಕಳಿಗೆ. ಯಾವುದೇ ಒಂದು, ಈಗ ಕಳ್ಳ ಸಾಗಾಣಿಕೆ ಎಷ್ಟೇ ಅರಿವು ಮೂಡಿಸ್ಲಿ, ಏನೇ ಆಗಲಿ, ನಿಮಗೆ ಎಜುಕೇಷನ್ ಇಲ್ಲ ಅಂದರೆ ಎಲ್ಲನೂ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಾ, ಇಲ್ಲಿ ಎಷ್ಟೋ ಜನ ಮದುವೆ ಆಗಿದ್ದ ಹೆಣ್ಮಕ್ಳಿದ್ದಾರೆ. ಮೋಸ್ಟ್ ಟಫೆಸ್ಟ್, ನಾನು ಆ್ಯಸ್ ಎ ಡಾಕ್ಟ್ರಾಗಿ ಇದ್ದೀನಿ, ಆ್ಯಸ್ ಎ ಹೌಸ್ ವೈಫ್, ಆ್ಯಸ್ ಎ ಪೊಲೀಸ್ ಆಫೀಸರ್ ಆಗಿದ್ದೀನಿ. ಮೋಸ್ಟ್ ಟಫೆಸ್ಟ್ ಯಾವುದು ಗೊತ್ತಾ? ಹೌಸ್ ವೈಫ್ ಜಾಬ್. ತುಂಬ ಕಷ್ಟ ಇದೆ. ಯಾಕೆಂದರೆ ಇವಾಗ ನೋಡಿ, ಇವಾಗ ನಾವು ಕೆಲಸಕ್ಕೆ ಸೇರಿದ್ದೀವಿ, ರಿನ್ಯೂಮರೇಷನ್ ಬರ್ತದೆ, ನಮ್ಮದು ಸಂಬಳ ಬರುತ್ತೆ, ಗಾಡಿ ಇದೆ, ಒಂದು 4 ಜನ ಏನೋ ಬಂದು ಮಾತಾಡಿ ನೀವು ಚಪ್ಪಾಳೆ ಏನೋ ಒಂದಿದೆ, ಇದಕ್ಕೆ ಸಾರ್ಥಕತೆ ಅಲ್ವಾ? ಅದೇ ಒಂದು ಹೆಣ್ಮಗಳು ಹೌಸ್ ವೈಫ್ ಆದರೆ ಯಾವತ್ತೂ ಲೀವ್ ಇಲ್ಲ, ಯಾವತ್ತೂ ರಿಟೈರ್ಮೆಂಟ್ ಇಲ್ಲ. ನಮಗೊಂದು 60 ವರ್ಷ ಆದ್ಮೇಲೆ ರಿಟೈರ್ಡ್ ಆಗಲೇಬೇಕು. ರಿನ್ಯೂಮರೇಷನ್ ಇಲ್ಲ, ಯಾರು ನೋಡಿ ಗುರ್ತಿಸೋರು ಇಲ್ಲ ಅವ್ರನ್ನ. ಕರೆಕ್ಟ್ ಅಲ್ಲ? ದಟ್ ಈಸ್ ದ ಮೋಸ್ಟ್ ಟಫೆಸ್ಟ್ ಜಾಬ್, ಹೌಸ್ ವೈಫ್ ಇರೋದು. ದಯವಿಟ್ಟು ನಿಮಗೆ ಸಿಕ್ಕಿರೋಂಥ ಅವಕಾಶ ಏನಿದೆ ಇವತ್ತಿಗೆ, ಅದನ್ನು ಯಾರೂ ಕಡೆಗಣಿಸಬೇಡಿ. ಈ ಅದೃಷ್ಟನ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆಲ್ರಿಗೂ ಈ ಒಂದು ಕಾರ್ಯಕ್ರಮದ ಅರಿವು ಮೂಡಿಸ್ಬೇಕು. ಮತ್ತು ಈ ಕಾರ್ಯಕ್ರಮದಲ್ಲಿ ಇನ್ನು ಮಾತಾಡೋರು ಇದ್ದಾರೆ, ಎಲ್ಲವನ್ನು ತಿಳ್ಕೊಳ್ಳಿ. ಯಾವಾಗಲೂ ಈಗ ಸ್ಟೂಡೆಂಟ್ ಲೈಫಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅದು ಎವರ್ ಲಾಸ್ಟಿಂಗ್ ಉಳಿಯುತ್ತೆ ತಲೆಯಲ್ಲಿ, ಆಯ್ತಲ್ಲ? ಬಟ್ ಬರೀ ತಿಳ್ಕೊಂಡ್ರೆ ಆಗಲ್ಲ, ಅದು ನಿಮ್ಮಲ್ಲಿ ನೀವು ಅಳವಡಿಸ್ಕೊಳ್ಬೇಕು. ಅದು ಏನು ನಿಮ್ಗೆ ಅರಿವು ಆಗಿದೆ ಅದು ಅಳವಡಿಸ್ಕೊಳ್ಬೇಕು. ಮತ್ತು ಆ ಒಂದು ನೀವು ಕಲ್ತ್ಕೊಂಡಿರೋಂಥದ್ದು ಏನು ಕಲ್ತಿದ್ರಿ ಅದು ಮತ್ತೊಬ್ಬರಿಗೆ, ಅಂದರೆ ನಿಮ್ಮ ಮನೆಯಲ್ಲೋ, ನಿಮ್ಮ ಅಕ್ಕಪಕ್ಕದವ್ರಿಗೆ, ನಿಮ್ಮ ರಿಲೇಟಿವ್ಸ್ಗೆ ನೀವು ಅದನ್ನು ಶೇರ್ ಮಾಡಬೇಕು. ಆಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕತೆ ಇರುತ್ತೆ. ಎಲ್ಲ ಮಕ್ಕಳಿಗೂ ವಿಶ್ ಆಲ್ ದಿ ಬೆಸ್ಟ್. ನಿಮ್ಮ ಎಲ್ಲ ಕನಸು ನೆರವೇರಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕನ್ನಡ. ಮಕ್ಕಳೇ ಯಾವುದೇ ರೀತಿಯ ಶೋಷಣೆಗೆ ಒಳಗಾಗದೆ ಶಿಕ್ಷಣದಿಂದ ಮಾತ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ಕರೆ ನೀಡಿದಂತಹ ಶೋಭಾರಾಣಿ ಮೇಡಮ್ರವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಒಂದು ಪ್ರತಿಜ್ಞಾ